You can feel and touch. ಜೈ ಹನುಮ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇದೇ ಥರ ಮಾಡ್ಯೂಲ್ ಇರೋದು. ಇದೇನಂದರೆ ಇಷ್ಟು ಚಿಕ್ಕ ಇದರಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಓಂ ನಮಃ ಶಿವಾಯ ಇದಾಗಲ್ಲ. ಓಂ ನಮಃ ಶಿವಾಯ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವಾಗ ನೀವು ನೋಡ್ಬೋದು ಪುರಾತತ್ವ ಇಲಾಖೆಗಳು ಸಂಗ್ರಹಣೆ ಮಾಡಿರುವಂಥ ಕೆಲವು ಹಳೆಯ ವಿಗ್ರಹಗಳು. ಪ್ರತಿಯೊಂದು ಹನುಮಾನ್ ದೇವರಿದ್ದಾರೆ, ಇಲ್ಲಿ ಅವರೇ ಆಂಜನೇಯ ದೇವರು, ಎಲ್ಲ ವಿಗ್ರಹಗಳು ಮೀನ್ಸ್ ಕೆಲವು ಅಲ್ಲಿಂದ ಬಿದ್ದಿರೋದನ್ನು ತೆಗೆದು ಇಲ್ಲಿ ಶೇಖರಣೆ ಮಾಡಿ. ಇಲ್ಲಿ ನೋಡ್ಬೋದು ನಾಗಿಣಿ. ಯು ಕ್ಯಾನ್ ಫೀಲ್ ಆ್ಯಂಡ್ ಟಚ್. ಜೈ ಹನುಮ. ಅದಾದಮೇಲೆ ನಂದಿ ವಿಗ್ರಹಗಳು ಮತ್ತು ಶಿರದ ಭಾಗ, ಹರಿಹರ ಅವರ ಶಿರದ ಭಾಗ ಇದೆ ನೀವು ನೋಡ್ಬೋದು. ಅಂದರೆ ಕೆಳಗಡೆ ಭಾಗ ಎಲ್ಲ ಯುದ್ಧ ಮಾಡುವಾಗೆಲ್ಲ ಬೀಳ್ಸಾಕಿರ್ತಾರೆ, ಅದರಿಂದ ತ್ರಿಪುರ ಭಾಗನ ಮಾತ್ರ ತಂದಿಟ್ಟಿದ್ದಾರೆ. ಇಲ್ಲಿ ನೀವು ಗೋಪುರ ನೋಡ್ಬೇಕು. ಇದೊಂದು ರಾಜವಂಶ ಚಾಲುಕ್ಯರ ಹಂಪಿ ಅವರ ಇದು ಮಾಡ್ಯೂಲ್, ಗೋಪುರದ ಮಾಡ್ಯೂಲ್ ಇದು ಹಳೆಯದು ಫಸ್ಟ್, ಅದನ್ನು ತಂದುಬಿಟ್ಟು ಇಟ್ಟಿದ್ದಾರೆ. ಇದು ವಿಷ್ಣು ವಿಗ್ರಹ, ಬಟ್ ತಲೆ ಇಲ್ಲ, ಅದೇ ಥರ ಥರ ಎಲ್ಲ. ಇದು ಗಣೇಶ ವಿಗ್ರಹಗಳು, ತುಂಬ ವಿಗ್ರಹಗಳಿದೆ. ನಾವು ಬಂದಿರೋದು 2 ಗಂಟೆ 25 ನಿಮಿಷ ಆಗಿದೆ. ಮಧ್ಯಾಹ್ನ 3 ಗಂಟೆ ಓಪನ್ ಮಾಡ್ತಾರೆ, ಬಟ್ ಹೋಗೋಕ್ಕಾಗಲ್ಲ. ನೋಡಿ, ನಾವಿಲ್ಲಿ ಬಂದುಬಿಟ್ಟು 2:25ಕ್ಕೆ ಬಂದಿದ್ವಿ. ಇನ್ನೂ 1 ಅವರ್ ಆಗುತ್ತೆ ಪ್ರದರ್ಶನ ಓಪನ್. ನೀವು ಎಲ್ಲ ವಿಗ್ರಹಗಳನ್ನ ಶೇಖರಣೆ ಮಾಡಿ ಇಂಪಾರ್ಟೆಂಟ್ ವಿಗ್ರಹಗಳನ್ನು ಮಾತ್ರ ಒಳಗೆ ಇಟ್ಟಿರ್ತಾರೆ. ನೀವು ಸರಿಯಾದ ಟೈಮ್ ಅಂದರೆ ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆವರೆಗೂ ಪ್ರದರ್ಶನ ಇದೆ. ಬಟ್ ನಾವು ಬೇಗನೆ ಬಂದಿದ್ದೀವಿ, ಸೊ ಆಗಲ್ಲ. ಅದಕ್ಕೋಸ್ಕರ ನಾವು ಜಸ್ಟ್ ಹೊರಗಡೆ ಇರೋ ವಿಗ್ರಹಗಳನ್ನ ಮಾತ್ರ ನೋಡ್ಬಿಟ್ಟು ಹೋಗೋಣ. ಈ ವಿಗ್ರಹ ಬಂದ್ಬಿಟ್ಟು ವೀರಭದ್ರೇಶ್ವರ ವಿಗ್ರಹ. ಇದು ನೋಡ್ಬೋದು ನೀವು, ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇದೇ ಥರ ಮಾಡ್ಯೂಲ್ ಇರೋದು. ಇದೇನೆಂದರೆ ಯುದ್ಧ ಮಾಡುವಾಗ ಈ ವಿಗ್ರಹ ನಾಶ ಆಗಿದೆ, ಸಿಕ್ಕಿರೋದು ನಾವೇ ತಂದಿಟ್ಟಿದ್ದಾರೆ. ಇದೇನು ಡ್ಯಾಮೇಜ್ ಆಗಿದೆ. ಎಕ್ಸಾಕ್ಟ್ ಇದೇ ಥರ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅನಂತ ಪದ್ಮನಾಭನು ಇದೇ ಥರ ಮಲ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ನೀವು ಹೋಗ್ಬೇಕು. ನಿಮ್ಮ ಅಪ್ಪ ಕೊಡ್ತಾನೆ. आपल्या घरात पण शासन ಗೊತ್ತಾಗಲ್ಲ. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ. ಇದು ಬಂದ್ಬಿಟ್ಟು ಸೂರ್ಯದೇವರು, ದ್ವಾರಪಾಲಕರು. ಹೊರಗಡೆ ವಿಗ್ರಹಗಳಿದೆ, ಬಟ್ ಎಲ್ಲ ಅರ್ಧ ಡ್ಯಾಮೇಜ್ ಆಗಿರೋದು ಮಾತ್ರ ವಿಗ್ರಹಗಳಿದೆ. ನೋಡೋಣ ಸಾಕು ಅನ್ಸುತ್ತೆ. ಈಸ್ ದ ಮೈನ್ ಪರ್ಸನ್ ಶಿವ, ರುದ್ರ ಅಂದರೆ ರುದ್ರ ಶಿವನ ಇನ್ನೊಂದು ಭಾಗ. ನನ್ನ ಹೆಸರು ಕೂಡ ಒಂದೇ ಹೆಸರು ರುದ್ರ, ಶಿವ ರುದ್ರ. ಆದರೇಂದ್ರ ಬಂಧುರ ಬಂಧುರ. ಓಂ ನಮಃ ಶಿವಾಯ ಇದಾಗಲ್ಲ. ಓಂ ನಮಃ ಶಿವಾಯ. ಚೇಸ್ ಸೋಡಾ ಕುಡಿಯೋಣ. ನೀವೀಗ ನೋಡ್ಬೋದು, ನಾವು ಬಂದಿರೋದು ಕಮಲ್ ಮಹಲ್ ಮತ್ತು ಗಜಶಾಲೆ ರಂಗ ದೇವಾಲಯ ನೋಡೋಕ್ಕೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಓಕೆ, ಒಳಗಡೆ ಹೋಗೋಣ ಬನ್ನಿ. ರಾಣಿಯರ ಅಂತಃಪುರ
ಇವಾಗ ಇದನ್ನು ಟಿಕೆಟ್ ಕೌಂಟರ್ ಮಾಡಿಬಿಟ್ಟಿದ್ದಾರೆ. ನಾವು ಅದರೊಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೊಂಡೇ ಒಳಗಡೆ ಹೋಗಬೇಕು. ತೊಗೊಳ್ತಿದ್ದೀನಿ, ತೊಗೊಳ್ಳೋಣ, ಒಳಗಡೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. 1 hour later. ಖಜಾನಾ ಭವನ ಮೀನ್ಸ್ ಟ್ರೆಜರಿ ಭವನ ಅಂದರೆ ಎಲ್ಲ ಟ್ರೆಜರಿಗಳನ್ನು, ಆಭರಣಗಳು, ಒಡವೆ, ಅದು ಎಲ್ಲ ತಂದುಬಿಟ್ಟು ಇನ್ಸ್ಟೋರ್ ಮಾಡ್ತಿದ್ದಂತೆ. ನೋಡ್ಕೊಂಬರೋಣ. ಇದು ಟ್ರೆಜರಿ ಭವನ ಮತ್ತು ಅಲ್ಲಿರೋ ಸುತ್ತ ವಾತಾವರಣ ನೋಡಿ ಯಾವ ಥರ ಇದೆ. ರಾಜರುಗಳಿಗೆ ಏನು ಕಡಿಮೆ ಆಗಿದೆ ಆವಾಗ. ಹಂಗಂದ್ ನನ್ ಬಗ್ಗೆ ಕೆಡಿಕೊಂಡು ಬಾಯಿ ಊಟ ಇಟ್ಬಿಡಕಿಲ್ವಾ? ಎಲ್ಲ ಪ್ರಶಾಂತ ವಾತಾವರಣ. ರಾಜವೈಭೋಗ ಅಂದರೆ ಇದೆ ಅನ್ಸುತ್ತೆ. ಇಲ್ಲೇ ಇದರ ಟ್ರೆಜರಿ ನೋಡ್ಕೊಂಬರೋಣ. ನಾವು ಹೊರಗಡೆ ಬಂದಿದ್ದೀವಿ. ನಾವು ನೋಡಿದ್ವಿ ಟ್ರೆಜರಿ ಅಂದರೆ ಹಳೆ ಕಾಲದ ವಿಗ್ರಹಗಳು ಇರುವ ವಸ್ತುಗಳು ನೋಡ್ಕೊಂಬರೋಣ. ಶಿಲ್ಪಗಳಿಗೆ ಇಲ್ಲಿ ಕೊರೆನೇ ಇಲ್ಲ. ಇದೇ ಥರ ಹಳೆ ಶಿಲ್ಪಗಳಿವೆ ಮತ್ತು ವಿಜಯನಗರದಲ್ಲಿ ಉಪಯೋಗಿಸ್ತಿರುವ ವಸ್ತುಗಳನ್ನು, ಮಡಿಕೆಗಳು, ಪಾತ್ರೆಗಳು ಎಲ್ಲ ಇಲ್ಲಿ ಕೆಲವು ಪಿಂಗಾಣಿ ಸಾಮಾನುಗಳಿದೆ, ಬಟ್ ಹೊಡೆದೋಗಿದೆ. ಆದರೂ ಅದನ್ನು ಶೇಖರಣೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ವಿಗ್ರಹಗಳಿದೆ. ವಾ, ಬಟ್ ಅಷ್ಟು ಚಿಕ್ಕ ಇದರಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ಥರದ್ದು ಇಲ್ಲಿ ನೋಡ್ಬೋದು ನೀವು, ಪೀಠ ಮತ್ತು ಶಿವಲಿಂಗ ಚಿಕ್ಕಣ ಶಿಲ್ಪ ಅಂತ ಈ ಥರದ್ದು ಶಿವಂದು ನನ್ನ ಹತ್ರ ಇದೆ. ನಾನು ತೋರಿಸ್ತೀನಿ ಬೇಕಾದ್ರೆ ಆಮೇಲೆ. Please to channel my Sakrapara. Sakrapais. ನೋಡ್ಬೋದು ಕಲ್ಲಿನಿಂದ ಉಂಗುರಗಳನ್ನು ಮಾಡಿದ್ದಾರೆ. ನೀವು ಸಮೀಪ ಕಾಪರ್, ತಾಮ್ರದ ಉಂಗುರಗಳು, ಅಡಿಕೆನೂ ಶೇಖರಣೆ ಮಾಡಿಟ್ಟಿದ್ದಾರೆ. ಇದು ಪೂಜಾ ಸಾಮಗ್ರಿಗಳು ಮತ್ತು ಚೀನಾ ದೇಶದ ನಾಣ್ಯ ಒಂದಿಟ್ಟಿದ್ದಾರೆ. ಮತ್ತು ದಂತ ವಸ್ತುಗಳು ಮೀನ್ಸ್ ಹಲ್ಲಿನ ಬಗ್ಗೆ ಏನಾದರೂ ಎಕ್ವಿಪ್ಮೆಂಟ್ ಇರ್ಬೋದು, ನನಗೂ ಗೊತ್ತಿಲ್ಲ. ಕಬ್ಬಿಣದ ವಸ್ತುಗಳು, ನೈಸ್. ಐ ಥಿಂಕ್ ಆ ಚೂಪಾದ ವಸ್ತುಗಳು ಏನಿರುತ್ತೆ, ಮೇಲಿರೋದು ಚಾಕು ಬಿಡಿ, ಕತ್ತಿ ಇರ್ಬೋದು, ಬಟ್ ಅದ್ರ ಕೆಳಗಡೆ ಏನಿದೆ ಬಾಣಗಳ ಮುಂದೆ ತುದಿ ಇರುತ್ತಲ್ಲ, ಚೂಪಾದ ವಸ್ತುಗಳು, ಅದು ಇರ್ಬೋದು ಅನ್ಕೋತಿದ್ದೀನಿ. ಹಂಗಂದ್ರೆ ಅಂತ ಗೊತ್ತಿಲ್ಲ. ನೋಡ್ಬೋದು, ಚೆನ್ನಾಗಿದೆ. ಬನ್ನಿ ನೋಡೋಣ. ಟಚ್ ಮಾಡ್ಕೊಂಡು ಹಾಕಿದ್ದಾರೆ. ಐ ನೋ, ಬಟ್ ಸಾರಿ. ಇದು ತಪ್ಪು, ಇದು ಖಂಡನಾರ್ಹ. ಇದನ್ನ ಅರಗಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಈ ಪಿರಂಗಿ ಗುಂಡುಗಳು ಕಲ್ಲು. ಆಕ್ಚುಲಿ ನಾನು ಅದನ್ನ ಕಬ್ಬಿಣದ ಗುಂಡುಗಳು ಅನ್ಕೋತಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ಕಲ್ಲಿದೆ. ಇರ್ಬೋದನ್ನ ಕಲ್ಲಿಂದನೇ ಹೊಡೆದಾಗ್ತಿದ್ದೆ ನಮ್ಮ ಜನ. ನಾವು ಈಗ ನೋಡ್ತಾ ಹೋದ್ರೆ ಹಳೆಯ ಕೆತ್ತನ ಕಾಲದಿಂದ ಕೆತ್ತಿರುವಂಥ ಕೆಲವು ಶಿಲ್ಪ, ಬೌದ್ಧ ಫಲಕಗಳು ಇಲ್ಲಿದೆ. ಮೋಸ್ಟ್ಲಿ ಇದು ಬುದ್ಧನ ಜನ್ಮದಿಂದ ಹಿಡಿದು ಮರಣದವರೆಗೂ ಇರ್ಬೋದು, ಅವರು ಬೋಧನೆಗಳು, ಅವರ ಅನುಯಾಯಿಗಳ ಬಗ್ಗೆ ಇದೆ ಅನಿಸುತ್ತೆ. ಇದು ಬುದ್ಧಿಸ್ಟ್ ಪ್ಯಾನಲ್ ಮೀನ್ಸ್ ಬೌದ್ಧರ ಫಲಕಗಳು ಇರಬಹುದು ಅವ್ರ ಬಗ್ಗೆ. ನೆಕ್ಸ್ಟ್ ಇದ್ದಾರೆ ಹಂಪಿಲಿ ಅಂತ. ಸೇಮ್ ಇವೆಲ್ಲ ಅದೇ ಅನಿಸುತ್ತೆ. ಬುದ್ಧರ ಜನ್ಮದಿಂದ ಹಿಡಿದು ಅವರು ಮರಣದವರೆಗೂ ಏನೇನು ಮಾಡಿದ್ರು, ಯಾವ ಥರ ಪ್ರವಚನ ಮಾಡಿದ್ರು, ಅದು ಇದು ಬೋಧನೆಗಳು ಎಲ್ಲ ಇಲ್ಲಿವರೆಗೂ ಎಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ಇದು ಬಂದ್ಬಿಟ್ಟು ಶಿಲಾಪಟ್ಟಿಗೆ ವಿಷ್ಣು ಮತ್ತು ಶ್ರೀದೇವಿ ಮತ್ತು ಭೂದೇವಿಯವರ ವಿಗ್ರಹಗಳು ನೀವು ನೋಡ್ಬೋದು. ಟಚ್ ಮಾಡ್ಬೋದು, ಇಲ್ಲೇನು ಟಚ್ ಮಾಡಿಬಿಡಿ ಅಂತ ಯಾವುದೂ ಇಟ್ಟಿಲ್ಲ. ಟಚ್ ಮಾಡ್ತಿದ್ದೀವಿ. ವಿಷ್ಣು ದೇವರು ಇರ್ಬೋದು, ಶ್ರೀದೇವಿ ಮತ್ತು ಭೂದೇವಿ ಮೀನ್ಸ್ ಫಸ್ಟ್ ಬಲಗಡೆ ಆಮೇಲೆ ಎಡಗಡೆ, ಅದಕ್ಕೆ ಇದು ಬಂದ್ಬಿಟ್ಟು ಅಯುಕ ಸ್ತಂಭ. ಹೇಗಿದೆ, ಚೆನ್ನಾಗಿದೆ ಅಯುಕ ಸ್ತಂಭ.
ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಆಗಿ ನೋಡೋದಂತಂದರೆ ಇದೆ. ಯಾಕಂದರೆ ಈ ಮಾಡೆಲ್ಸ್ಗಳು ಶಿಖರದ ಚಿಕ್ಕ ಆಕೃತಿ ಮೀನ್ಸ್ ಇವಾಗ ಹೋಗ್ತಿದ್ವಲ್ಲ ನೋಡೋಕ್ಕೆ ಆ ಶಿಖರಗಳಿಗೆಲ್ಲ ಸ್ಮಾಲ್ ಮಾಡೆಲ್ಸ್ ಇವೆಲ್ಲ ಚೆನ್ನಾಗಿರುತ್ತೆ. ಇದೇ ಥರ ಪ್ರತಿಯೊಂದು ಇವಾಗ ನಾವೆಲ್ಲ ಸ್ಮಾಲ್ ಆಗಿ ಮಾಡೆಲ್ಸ್ ಮಾಡ್ತೀವಿ ಅಷ್ಟೇ. ಇದೊಂದು ಜೈನ ತೀರ್ಥಂಕರು, ನಿಮಗೆ ಶ್ರವಣ ಬೆಳಗಳು ಗೊತ್ತು, ಬಟ್ ಇದು ಜೈನ ತೀರ್ಥಂಕರು ಯಾರು ಅಂತ ಗೊತ್ತಿಲ್ಲ. ಅದನ್ನ ಮೆನ್ಷನ್ ಮಾಡಿದ್ರು. ಇವರು ಕೂಡ ಜೈನ ತೀರ್ಥಂಕರು. ನಾವು 9ನೇ ತರಗತಿ 10ನೇ ತರಗತಿ ಓದುವಾಗ ನಮ್ಮ ಸಾರು ಹೊಡಿತಿದ್ರು, ಆ ತೀರ್ಥಂಕರು ಇವರು ಜೈನರು, ಅಯ್ಯೋ ಸಾಗರ ಇದನ್ನು ಬಂದ್ಬಿಟ್ಟು ಜೈನ ತೀರ್ಥಂಕರು. ಸೇಮ್ ಇವೆಲ್ಲ ಜೈನ ತೀರ್ಥಂಕರು. ನಿಧಾನಕ್ಕೆ ಒಂದ್ಸರಿ ನೋಡ್ಕೊಂಡ್ಬಂದು ಅದಾದ್ಮೇಲೆ ನಾವೆಲ್ಲ 23, 24ನೇ ತೀರ್ಥಂಕರು ಅವೆಲ್ಲ ಇವರು ಮಾತ್ರ ಗೊತ್ತಿಲ್ಲ. ಬಿಕಾಸ್ ಇದ್ರ ಮೇಲೆ ಬರೆದಿದ್ದಾರೆ ಪಾರ್ಶ್ವನಾಥ ತೀರ್ಥಂಕರು ಇವರು ಒಬ್ಬರು. ಇದು ವೀರಭದ್ರ ವಿಗ್ರಹ ಯುದ್ಧದಲ್ಲಿ ಕೈಯೆಲ್ಲ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಇಟ್ಟಿದ್ದಾರೆ. ಇದು ಗಣೇಶನ ವಿಗ್ರಹ, ಶ್ರೀ ಶ್ರೀನಿವಾಸ ವಿಗ್ರಹ. ಅದು ದೇವ ವಿಗ್ರಹ, ಇದು ವಿಷ್ಣು ವಿಗ್ರಹ. ಇದೊಂದು ಷಣ್ಮುಖ ವಿಗ್ರಹ. ಇದೆ ಷಣ್ಮುಖ ವಿಗ್ರಹ. ಮುಖಗಳಿದೆ. ಕಾಳಿ ಮಾತಾ ವಿಗ್ರಹ. ಇದೊಂದು ಭೂದೇವಿ ವಿಗ್ರಹ. ಇದೊಂದು ಕೀರ್ತಿ ಮುಖ ವಿಗ್ರಹ. ನಾವು ಇವಾಗ ನೋಡ್ಬೋದು ಅದೇ ಥರ ಅವಾಗ ನೋಡಿದ್ವಲ್ಲ ಏನೇನು ಯೂಸ್ ಮಾಡ್ತಿದ್ರು. ಅದಾದಮೇಲೆ ಇದು ಬಂದ್ಬಿಟ್ಟು ರಂಧ್ರ ರಹಿತ ಮಡಿಕೆಗಳಂತೆ. ರಂಧ್ರ ಸಹಿತ ಮಡಿಕೆಗಳು ಅಂದರೆ ಮಡಿಕೆಗಳಲ್ಲಿ ರಂಧ್ರ ಮಾಡಿರೋದು. ಈ ಚಿಕ್ಕದಾಗೆ ಓಕೆ ಮೈಕ್ರೋಲಿಥಿಕ್ ಉಪಕರಣಗಳು. ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ನಾನು 10th ಓದಿದ್ದು ನೆನಪಿದೆ ಮೈಕ್ರೋಲಿಥಿಕ್ ಸಮಥಿಂಗ್ ಬಗ್ಗೆ. ಮತ್ತು ಇದು ಬಂದ್ಬಿಟ್ಟು ಕಲ್ಲಿನ ಉಂಗುರಗಳು. ಯಾರು ಹಾಕೋತಿದ್ರು ಕಲ್ಲಿನ ಉಂಗುರಗಳು ಗೊತ್ತಿಲ್ಲ, ಬಟ್ ಏನೋ ಅರಿಯುವ ಕಲ್ಲುಗಳು, ಮಡಿಕೆ ಚೂರುಗಳು. ಇಲ್ಲಿ ಬರ್ಬೋದು ನೀವು. ಚಿಕ್ಕ ವಿಗ್ರಹಗಳ ಶಿಲ್ಪಗಳಿದೆ. ವೇಣುಗೋಪಾಲನ ವಿಗ್ರಹ ನೋಡಿ, ಅಷ್ಟು ಚಿಕ್ಕ ಕಲ್ಲಲ್ಲಿ ಎಷ್ಟು ನೀಟಾಗಿ ಮೀನ್ಸ್ ಆವಾಗ ಆಗಿನ ಕಾಲದಲ್ಲಿ ಈಗಿನ ಥರದ ಉಪಕರಣಗಳೇನಿದ್ದಿಲ್ಲ ಕೆತ್ತಕ್ಕೆ. ಉಳಿ ಮತ್ತು ಇದರಿಂದಾನೇ ಪೆಟ್ಟು ಬಿದ್ದು ಈ ಥರ ಶಿಲೆಗಳಾಗಿದೆ. ಹುಳಿ ಏಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಈ ಥರದ ಬೇತಾಳ ನನಗೂ ಒಂದು ಗಂಟು ಬಿದ್ದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನು ಮಾಡೋಕ್ಕಾಗಲ್ಲ, ಬೇತಾಳದ ಕೈಯಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಅದ್ರ ಜೊತೆ ಜೀವನ ಮಾಡಬೇಕು. ಹೆಗ್ಲಿಗೆ ಹಾಕೊಂಡಿಲ್ಲ, ಬಟ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಬಂದ್ಬಿಟ್ಟು ಪುರುಷರ ಪ್ರತಿಮೆ. ಇದು ಬಂದ್ಬಿಟ್ಟು ದೇವ ಮೀನ್ಸ್. ಇದು ಬಂದ್ಬಿಟ್ಟು ಮಹಿಳಾ ಪ್ರತಿಮೆ. ಇಲ್ಲಿ ನೋಡ್ಬೋದು ಮೇಲಿರೋ ಕೆತ್ತನೆ ಹೇಗಿದೆ ಅಂತ. ನಾಟ್ಯ ಮಾಡುತ್ತಿರುವ ಮದನಿಕೆ. ಇವರೆಲ್ಲ ಮದನಿಕೆಯವರು. ಈತ ಪುರುಷ ಪ್ರತಿಮೆ ಮೀನ್ಸ್ ಮದನ ಎಂದು ಹೇಳ್ಬೋದು ಅಷ್ಟೇ. ಇವಾಗ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ವಾಚ್ ಟವರ್. ಅಂದರೆ ಮೇಲೆ ನಿಂತ್ಕೊಂಡು ಸೈನಿಕರು ಮೇಲೆ ನಿಂತ್ಕೊಂಡು ಅವ್ರಿಗೆ ಸುತ್ತ ಈ ಕೋಟೆ ಸುತ್ತ ಯಾರಾದರೂ ವೈರಿಗಳು ಬರ್ತಿದ್ದಾರೆ ಅಂತ ನೋಡೋಕ್ಕೆ ಈ ವಾಚ್ ಟವರ್ ನೆನೆಸ್ತಿದ್ರು. ಬಟ್ ಅದ್ರ ಕೆಳಗಡೆ ನೋಡ್ಬೋದು ನೀವು ಲೈಲಮ್ಮ, ಮಂಜಣ್ಣ, ರೋಮಿಯೋ, ಜೂಲಿಯೆಟ್ ಆ ಥರ ಬರ್ದವ್ರೆ. ಲೈಲಾ, ಮಂಜಣ್ಣ, ರೋಮಿಯೋ, ರಾಮಣ್ಣ,
ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕ ಅಂತೆಲ್ಲ ಅವರೆಲ್ಲ ಅಷ್ಟೇ. ವಾಚ್ ಟವರ್ ಇಷ್ಟಿದೆ. ಅವಾಗ ಚೆನ್ನಾಗಿ ನಿರ್ಮಾಣ ಮಾಡಿದ್ರು. ಇದೆಲ್ಲ ಬರೆದ್ಬಿಟ್ಟು ನಮ್ಮ ಹೆಸರು ನಾವೇ ಹಾಳು ಮಾಡ್ಕೊತಿದ್ದೀವಿ. ಬನ್ನಿ ಮುಂದೆ ನಾವಿವಾಗ ಬಂದಿರೋದು ಕಡಲೆಕಾಣ್ ಗಣೇಶ ಮತ್ತು ಹೇಮಕೂಟ ದೇವಗಳ ಸಮೂಹ ಮುಂದೆ ಇದೆ. ಕೃಷ್ಣ ದೇವಾಲಯನೂ ಮುಂದೆ ಇದೆ.